ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಸೊ ನಾನಿವಾಗ AKT ಸ್ಟಾರ್ಟ್ ಫಾರ್ಮ್ ನಲ್ಲಿ ಇದ್ದೀನಿ. ಸೊ ನಮ್ಮ ಚಾನೆಲ್ ನಲ್ಲಿ ಹಾರ್ಸ್ ಗಳನ್ನ ನೋಡಿ ನೀವು ಕೂಡ ಸಾಕಷ್ಟು ದಿನ ಆಯ್ತಿಲ್ಲ. ಸೊ ಬನ್ನಿ, ಇವತ್ತು ನಾನು ನಿಮ್ಮನ್ನ ಒಂದು ಬ್ಯೂಟಿಫುಲ್ ಆಗಿರುವಂತಹ ಫಾರ್ಮ್ ಗೆ ಕರ್ಕೊಂಡು ಬಂದಿದ್ದೀನಿ. ಈ ಒಂದು ಫಾರ್ಮ್ ನಲ್ಲಿ ಮಾರ್ವಾರಿ ಹಾರ್ಸ್ ಆಗಿರ್ಬೋದು, ಕಾತೈವಾಡಿ ಆಗಿರ್ಬೋದು, ಅಂಡ್ ಪೋಲೋ ಹಾರ್ಸಸ್ ಆಗಿರ್ಬೋದು, ಅಂಡ್ ಮೇಲ್ ಸ್ಟಾಲಿಯನ್, ಅದ್ರ ಜೊತೆಗೆ ಡಾಗ್ಸ್ ಆಗಿರ್ಬೋದು, ಹಸು ಆಗಿರ್ಬೋದು, ಹೀಗೆ ಪ್ರತಿಯೊಂದು ಇದೆ ಈ ಒಂದು ಸ್ಟಡ್ ಫಾರ್ಮ್ ನಲ್ಲಿ. ಆಕ್ಚುಲಿ ಈ ಒಂದು ಫಾರ್ಮ್ ನ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಸುತ್ತ ಗ್ರೀನರಿ, ತೆಂಗಿನ ಮರಗಳಾಗಿರ್ಬೋದು, ಸೊ ಮಾವಿನ ಮರಗಳಾಗಿರ್ಬೋದು, ಇದರ ಮಧ್ಯದಲ್ಲಿ ಪ್ರಾಣಿಗಳು ಆಕ್ಚುಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅಂಡ್ ನಾನು ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಈ ಒಂದು ಫಾರ್ಮ್ ಅನ್ನ ನಿಮ್ಗೆ ತೋರಿಸೋದಕ್ಕೆ. ಎಸ್ಪೆಷಲಿ ಇಲ್ಲಿರುವಂತಹ ಸ್ಟಾಲಿಯನ್ಸ್ ಅನ್ನ ನಿಮ್ಗೆ ಪರಿಚಯ ಮಾಡ್ಕೊಳ್ಳೋದಕ್ಕೆ. ತುಂಬಾ ಶೋಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಶೋಸ್ ಗಳಲ್ಲಿ ವಿನ್ ಆಗಿ ಹೆಸರು ಮಾಡಿರುವಂತಹ ಸಾಕಷ್ಟು ಸ್ಟಾಲಿಯನ್ಗಳು ಈ ಒಂದು ಸ್ಟಡ್ ಫಾರ್ಮ್ ನಲ್ಲಿದೆ. ಈ ಒಂದು ಸ್ಟಡ್ ಫಾರ್ಮ್ ನ ಹೆಸರು AKT ಸ್ಟಡ್ ಫಾರ್ಮ್. ಸೊ ಬ್ಯಾಂಗ್ಳೂರ್ನ ಸಿಟಿ ಮಧ್ಯದಲ್ಲಿ ಇಂತಹ ಒಂದು ಫಾರ್ಮ್ ನ ನೋಡಿ ಆಕ್ಚುಲಿ ನನ್ಗಂತೂ ಸಿಕ್ಕಾಬಡೆ ಖುಷಿ ಆಯ್ತು. ಸೊ ಹಿಂದೆಗಡೆ ನೋಡ್ತಾ ಇದ್ದೀರಾ, ಹಿಂದೆಗಡೆ ಕೂಡ ಸ್ಟೇಬಲ್ಸ್ ಇದೆ ಅಂಡ್ ಬ್ಯೂಟಿಫುಲ್ ಆಗಿರುವಂತಹ ಹಾರ್ಸಸ್ ಇದೆ. ಸೊ ಮತ್ತೆ ತಡ ಮಾಡೋದು, ಬನ್ನಿ ಹೋಗೋಣ ಬೇಗ ಫಾರ್ಮ್ ಒಳಗಡೆ ಹೋಗಿ ನಿಮ್ಗೆ ಹಾರ್ಸ್ ಗಳನ್ನ, ಡಾಗ್ಸ್ ನ, ಸ್ಟಾಲಿಯನ್ಸ್ ನ ಪ್ರತಿಯೊಂದನ್ನು ಪರಿಚಯ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಒಂದು ಫಾರ್ಮ್ ಹೇಗಿದೆ ಅಂತ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೀನಿ. ಸೊ ಹಾಗಾದ್ರೆ ಲೆಟ್ಸ್ ಗೋ. ಸೊ ಮೇನ್ ಸ್ಟಾಲಿಯನ್ಸ್ 3 ಇದೆ. ಸೊ ಅದರಲ್ಲಿ ಒಂದಾಗಿರುವಂತಹ ಒಂದು ಸ್ಟಾಲಿಯನ್ ಇದು. ಸೊ ಭೂತನಾಥ್ ಅಂತ ಇದರ ಹೆಸರು. ಸೊ ನಾನೀಗ AKT ಸ್ಟಡ್ ಫಾರ್ಮ್ ನಲ್ಲಿ ಇದ್ದೀನಿ. ಸೊ ವಿಡಿಯೋ ನೋಡ್ತಾ ಇದ್ದೀರಾ. ಅಂಡ್ ಇಲ್ಲಿ ಮೇನ್ 3 ಸ್ಟಾಲಿಯನ್ಸ್ ಇದೆ. ಅದರಲ್ಲಿ ಒಂದಾಗಿರುವಂತಹ ಒಂದು ಸ್ಟಾಲಿಯನ್ ಇದು ಭೂತನಾಥ್ ಅಂತ. ಸೊ ಇದು ಬಂದಿರುವಂತದ್ದು ರಾಜಸ್ಥಾನದ ಉದಯಪುರ ಹತ್ರ ಇರುವಂತಹ ಕೇಂಪುರ್. ಸೊ ಕೇಂಪುರ್ ಈಗಾಗಲೇ ನಿಮ್ಗೆ ಎಲ್ಲರಿಗೂ ಗೊತ್ತು. ಸೊ ಬ್ರೀಡಿಂಗ್ ಗೆ ತುಂಬಾ ಹೆಸರುವಾಸಿ ಮಾಡಿರುವಂತಹ ಒಂದು ಪ್ಲೇಸ್ ಅದು. ಸೊ ಅಲ್ಲಿಂದ ಬಂದಿರುವಂತಹ ಒಂದು ಸ್ಟಾಲಿಯನ್ ಇದು. ಸೊ ಬನ್ನಿ ಇದರ ಒಂದು ಸೈಡ್ ಯಾರು ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಸರ್ನ ಕೇಳಿ ತಿಳ್ಕೊಳ್ಳೋಣ. ಹಾಯ್, ಹೆಲೋ. Hi ma'am, how are you? Nah, good. How are you? Good ma'am. So first introduce yourself. My name is Vigraj Singh. Ha. I am from Kothariya Yeah. and I mean that's about it. Actually, I saw your full form. Actually, it is too good. Right. Actually, it's so beautiful. And Right. Stalin looks also very beautiful. Tell me about the Stalin. This is Bhutnath. Yeah. He is sired by Ladla Huh. from Kempur line, Hagreave. So his grandsire is Hagreave. Okay. And yeah, he's a beautiful black stallion. We've used him for breeding already. Okay. Okay. And his results are out in the market. Okay. He's giving a beautiful blaze in his progeny. Huh. He himself carries a lovely blaze. And yeah, he's high spirited, of course. ಕೆಂಪರಿಂದ ಬಂದಿರುವಂತಹ ಒಂದು ಕುದುರೆ, ಹ್ಯಾಗ್ರೀವ್ ಬ್ಲಡ್ ಲೈನ್ ಇದು. ಸೊ ತುಂಬಾ ಚೆನ್ನಾಗಿದೆ. ಒಂದ್ಸಲಿ ಹಾರ್ಸ್ ನ ನೀವು ಕಂಪ್ಲೀಟ್ ಆಗಿ ನೋಡ್ಬೋದು. ಸೊ ಹಾರ್ಸ್ ಬಾಡಿ ಸ್ಟ್ರಕ್ಚರ್ ಎಲ್ಲ ನೋಡ್ತಾ ಇರ್ಬೋದು ಈ ಸ್ಟಾಲಿಯನ್ದು. ಸೊ ತುಂಬಾ ಚೆನ್ನಾಗಿದೆ. ಸೊ ಟೆಲ್ ಮಿ ಅಬೌಟ್ ದ ಏಜ್. He's around 8 years old. 8 years old. Yeah. ಓಕೆ. ಸೊ ಈಗ ಇದಕ್ಕೆ 8 ವರ್ಷ ಆಗಿದೆ ಈ ಒಂದು ಸ್ಟಾಲಿಯನ್ಗೆ. ಸೊ ತುಂಬಾ ಚೆನ್ನಾಗಿದೆ. ಅಂಡ್ ಕವರಿಂಗ್ ಕೂಡ ನಡೀತಾ ಇದೆ. ಸಾಕಷ್ಟು ಮೇಸ್ನ ಕರ್ಕೊಂಡು ಬಂದು ಇಲ್ಲಿ ಕವರಿಂಗ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಸೊ ಅಂಡ್ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಕ್ಚುಲಿ ಸ್ಟಾಲಿಯನ್ನ ಇಡೋದು ಸಾಧಾರಣವಾಗಿರುವಂತ ಮಾತಲ್ಲ. ಸಿಕ್ಕಾಪಟ್ಟೆ ಐ ಮೀನ್ ಏನೋ ಪ್ರಾಕ್ಟೀಸ್ ಇರಬೇಕು, ಮತ್ತೆ ಅದನ್ನ ಇಟ್ಕೊಳ್ಳೋ ಕೆಪಾಸಿಟಿನೂ ಇರಬೇಕು. ಸೊ ಮಾಮೂಲಿ ಕುದುರೆಗಳು ಅಂತಂದ್ರೆ ನಾವು ಆರಾಮಾಗಿ ಹೋಗ್ಬಿಡ್ಬೋದು, ನಿಂತ್ಕೊಬಿಡ್ಬೋದು. ಬಟ್ ಸ್ಟಾಲಿಯನ್ಸ್ ಹಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ ಹಿಡಿಯೋದು. ನೋಡ್ಕೊಳ್ಳೋದಕ್ಕೆ ಒಂದು 2-3 ಜನ ಆದ್ರೆ ಇರಲೇಬೇಕು ಅದನ್ನ. ಸೊ ಟೆಲ್ ಮಿ ಅಬೌಟ್ ದ ಮೇಂಟೆನೆನ್ಸ್ ಸ್ಟಾಲಿಯನ್. Well, they require a lot of care. Of course, the feed needs to be very properly taken care of. It's also we give them the brushing, the khura malish and all of that. That needs to be done regularly. Also working the horse is very important part of this, and all our stallions are being ridden apart from being used for breeding. We ride them regularly on different surfaces, sometimes in the paddock, sometimes outside, different kinds of schooling. So yeah, that requires a lot of dedication. Yeah, dedication, time and everything. Yeah, we have to give. Yeah, it's a beautiful stallion. A stallion looks so beautiful. Tell me about the stallion. He is Bhutnath. Yeah. He's from the Kempur line. His sire is Ladla. Okay. And grandsire is Hagreave. Huh. Of course, he's a black colored stallion, which is the color that dominates the market. Yeah. Okay.
who is again from Hagreave, one of the best results of Hagreave. In fact, he's the only black stallion by Hagreave. And yeah, he's got beautiful ears, beautiful eyes. Well, everything that you look for in a Marwari stallion, you know, he's touching all the bars. Okay. His age? He's around 8 years old. 8 years old. Okay, tell me about the bloodline. He is from Ladla, like I said, and Hagreave is the grandsire. Okay. His mother is Reshma from Nagraj, which is Barkana line. Okay. And yeah, goes back to Alexander because, you know, he's Bhutnath too. Bhutnath 1 was the sire for Hagreave. Okay. And then Alexander, the sire for Bhutnath. Okay. So, you know, goes all the way back to Alexander. ಸೊ ಇವರ ಒಂದು ಫಾರ್ಮ್ ಅಲ್ಲಿ ಇರುವಂತಹ ಮತ್ತೊಂದು ಸ್ಟಾಲಿಯನ್ ಇದು. ಸೊ ನೋಡ್ತಾ ಇದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತ. ಆಕ್ಚುಲಿ ಇದರ ಒಂದು ಹೇರ್ಸ್ ಏನಿದೆ ಸೊ ತುಂಬಾ ಚೆನ್ನಾಗಿ ಕಾಣ್ತದೆ ಈ ಸ್ಟಾಲಿಯನ್ಗೆ. ಸೊ ತುಂಬಾ ಒಂದ್ ರೀತಿ ಕಳ್ಕಳಿಯಾಗಿ ಕಾಣ್ತಾ ಇದೆ. ಬನ್ನಿ ಈ ಒಂದು ಸ್ಟಾಲಿಯನ್ ಬಗ್ಗೆ ಕೇಳೋಣ. ಹಾಯ್, ಟೆಲ್ ಮಿ ಅಬೌಟ್ ದ ಸ್ಟಾಲಿಯನ್. ಆಕ್ಚುಲಿ ಸ್ಟಾಲಿಯನ್ ಲುಕ್ಸ್ ಸೋ ಬ್ಯೂಟಿಫುಲ್ and this ears is very beautiful. Tell me about the stallion. And color also looks so beautiful. This is Bheem. And he's around 6 years old. Yeah. And he is a result of you know, years of great horsemanship and generations of knowledge of bloodline Okay. put together. And Which bloodline? so he is from Sarang. Sarang is one of the best results of Alishan. Okay, okay, okay. So he was bred by Kumar Vikramaditya Singh of Barkana. And yeah, I mean, the speciality of this horse is his, you know, his temperament. He is a very cool-minded horse, and you know, unlike the other stallions that you see, this horse is more of a performance horse. You Okay. know, he's very cool temperament-wise. Okay. Actually, ears look so beautiful. Yeah, he is from Sarang, and Sarang is one of the best results of Alishan. And yeah, his mother was Sita. Sita is a buckskin mare. And buckskin is a very rare color Okay. that you see in the Marwari Okay. blood. It has a dorsal stripe on the back. Sita. And of course, he's around 6 years of age. His mother is Sita. Sita is a buckskin colored mare with a dorsal stripe. And he is around 65 inches tall. And yeah, he has all the characters of a, you know, perfect Marwari stallion at the moment. If you see, his ears are perfect. His eyes are very much aligned. You know, his face is very much straight and chiseled. You can have a look at the throat lash. Yeah. It's very much perfect. And the head carriage, if you see, it's very much that of a, you know, a perfect Marwari stallion. His bay in color with a sword-like blaze on his forehead. If you see, the blaze is very much like a sword. ಸೊ ನೋಡ್ತಾ ಇದ್ದೀರಾ, ಸೊ ಎಷ್ಟು ಚೆನ್ನಾಗಿದೆ. ಸೊ ಮಾರ್ವಾರಿ ಒಂದು ಬ್ರೀಡ್ಗೆ ಬೇಕಾಗಿರುವಂತಹ ಎಲ್ಲ ಒಂದು ಗುಣಲಕ್ಷಣಗಳು ಕೂಡ ಈ ಒಂದು ಹಾರ್ಸ್ನಲ್ಲಿದೆ. ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರ್ಸ್ ಇದು. ಇದರ ಹೆಸರು ಭೀಮ್ ಅಂತ. ಆ್ಯಕ್ಚುಲಿ ನೀವು ಬ್ಯಾಂಗ್ಳೂರ್ ಹಾರ್ಸ್ ಶೋನಲ್ಲೂ ಕೂಡ ಈ ಒಂದು ಹಾರ್ಸನ್ನು ನೋಡಿದ್ರಿ. ಸೊ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿದ್ದಂತಹ ಒಂದು ಸ್ಟಾಲಿಯನ್ ಇದು. ಸೊ ನೋಡ್ತಾ ಇದ್ದೀರಾ. ಆ್ಯಂಡ್ ಫೋಟೋಸ್ಗೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ಟಾಲಿಯನ್. ಆ್ಯಂಡ್ ಕಲರ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ ಅಂತ ಈ ಒಂದು ಸ್ಟಾಲಿಯನ್ ಬಗ್ಗೆ ಹೇಳ್ತಾ ಇದ್ದಾರೆ. ಆ್ಯಂಡ್ ಇದರ ಒಂದು ಹೈಟ್ ಬಂದು 65 inches, right? 65 inches. Yeah. Okay. ಇದರ ಒಂದು ಹೈಟ್ 65 inches and ಇದರ ಏಜ್ 6 years. ಇದರ ಒಂದು ಏಜ್ ಈಗ 6 ವರ್ಷ ಇದಕ್ಕೆ. ಸೊ ತುಂಬಾ ಚೆನ್ನಾಗಿದೆ ಸ್ಟಾಲಿಯನ್. His speciality is his temperament. Okay. You know, generally you see stallions, they will be a little, you know, aggressive, Yeah. etc. You know, they'll be coming in, kicking, all of that. But he is a very, very calm horse because he's been bred for the right temperament. Okay. You know, and if we don't breed the horses with the right temperament, the horses in the future will be aggressive. Yeah, so he is a big stallion, of course, and more performance oriented. I mean, he's a horse that can really perform. Okay. Yeah, and so the reason to have this stallion breed with the right mares is to produce horses, you know, which are trainable temperament wise. You know, the temperament should be trainable. Unlike most of you know, the horses coming in these days. Yeah.
Anything else? I think that's about it. He's of course a big stallion. Actually, height is too good, Yeah. and color and everything is too good. Actually, looks very perfect. So he's been used for breeding. Yeah. There are about 4 results out of him, which we have seen, and How was the results? all the results are exceptional. Okay. And he gives the dominating color that's come out from him is buckskin, the color of Sita, which I'm talking about. Okay. In the Marwari language, the local language of Rajasthan, it's called the Pila color, but in English it's called buckskin. Buckskin. Okay. Buckskin color. Okay. It has a dorsal stripe at the back. People, which colors like the most? In the breeding line, it's generally the dark black Black. color. Okay. But we don't have a preference. I mean, for a color, Okay. all colors are nice. Okay. And all horses are nice. Okay. It's Bhavar, basically the dark bay color. Dark bay color. Yeah. Okay. A lot of people also prefer Panch Kalyan, which I'm sure you're very much aware of. Okay. A horse with 4 white legs and a blaze or a star on the head. Okay. These are 5 markings on a Panch Kalyan horse. Okay. Yeah. Okay. I can show you Panch Kalyan in a bit when we'll be bringing in the Panch Kalyan horse. Okay. I'll show it to you. ಓಕೆ ಸೊ ನೋಡ್ತಾ ಇದ್ದೀರಾ AKT ಸ್ಟಡ್ ಫಾರ್ಮ್ ನಲ್ಲಿರುವಂತಹ ಮತ್ತೊಂದು ಸ್ಟಾಲಿಯನ್ ಇದು. ಸೊ ತುಂಬಾ ಚೆನ್ನಾಗಿದೆ, ಬ್ಲಾಕ್ ಕಲರ್. ಅಂದ್ರೆ ತುಂಬಾ ಜನ ಬ್ಲಾಕ್ ಕಲರ್ ನ ಇಷ್ಟಪಡ್ತಾರೆ. ಹಾರ್ಸ್ ನಲ್ಲಿ ಬ್ಲಾಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ. ಅಂಡ್ ಹಾರ್ಸ್ ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ. ಬನ್ನಿ ಇದರ ಒಂದು ಫೀಚರ್ಸ್ ಬಗ್ಗೆ ಅಂಡ್ ಈ ಒಂದು ಹಾರ್ಸ್ ಎಲ್ಲಿಂದ ಬಂದಿದೆ ಅನ್ನೋದ್ರ ಬಗ್ಗೆ ಕೇಳೋಣ. ಆಕ್ಚುಲಿ ಹಾರ್ಸ್ ಲುಕ್ಸ್ ಸೋ ಬ್ಯೂಟಿಫುಲ್. ಟೆಲ್ ಮಿ ಅಬೌಟ್ ದ ಹಾರ್ಸ್ ಅಂಡ್ ಹಿಸ್ ನೇಮ್. So he is Dilraj. He is just come into the category of 2 teeth. And he's from Dilbag. He's a direct son of Dilbag. And his mother is of a very refined pedigree of palace line from Sultana. Okay. He's a liver chestnut Panch Kalyan mare. And this horse has won numerous shows for us. And he won the Empire show in Ludhiana. Okay. He has won the Hanumangarh horse show. He's won the Salem horse show. He came first in the Salem horse show and the Ludhiana show. And also the Bangalore Royalty horse show, which was held He won the almost prize? a few months back. Yeah. Okay. He was placed there as well. And of course, Dilbag holds a very high value in the commercial market. Yeah. For the horses. Everyone knows that. I mean, if you see, he's big in size. Yeah. Of course, with his ears, absolutely perfect. If you see, his eyes got deep, beautiful eyes. Conformation wise, if you have a look from the side, he is a perfect, stallion. And he's around 37 months old right now. Okay. Yeah, 37. 37 months Height? old at the moment. Height is around 65 again. 65. Okay. Yeah. His neck is perfect. Yeah. The throat lash, the conformation, anything that you look for in a perfect, Marwadi 2 teeth. 2 teeth colt. Yeah. ಸೊ ನೋಡ್ತಾ ಇದ್ದೀರಾ, ಇದು ಬ್ಲ್ಯಾಕ್ ಸ್ಟಾಲಿಯನ್. ಇದರ ಒಂದು ಹೆಸರು ದಿಲ್ರಾಜ್ ಅಂಡ್ ಇದರ ಒಂದು ಏಜ್ 37 ಮಂತ್ಸ್, ರೈಟ್? Yes, 37. 37 ಮಂತ್ಸ್ ಅಂಡ್ ಇದರ ಒಂದು ಹೈಟ್ 65 ಇದೆ, ಅರೌಂಡ್ 65 ಇಂಚಸ್ ಇದೆ. ಇದರ ಒಂದು ಫಾದರ್ ಬಂದು ದಿಲ್ಬಾಗ್. ಆಕ್ಚುಲಿ ದಿಲ್ಬಾಗ್ ತುಂಬಾ ಒಂದು ಹೆಸರನ್ನ ಮಾಡಿರುವಂತಹ ಒಂದು ಸ್ಟಾಲಿಯನ್. ಅದು ಹಾರ್ಸ್ ಫೀಲ್ಡ್ ನಲ್ಲಿ ಇರುವವರಿಗೆ ಎಲ್ಲರಿಗೂ ಕೂಡ ಇದರ ಒಂದು ಮಾಹಿತಿ ಇರುತ್ತೆ, ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅಂಡ್ ಎಲ್ಲರೂ ಕೂಡ ತುಂಬಾ ಇಷ್ಟಪಡುವಂತಹ ಒಂದು ಸ್ಟಾಲಿಯನ್, ತುಂಬಾ ಹೆಸರನ್ನ ಮಾಡಿರುವಂತಹ ಒಂದು ಸ್ಟಾಲಿಯನ್. ಅದರ ಒಂದು ಮಗ ಇದು. ಸೊ ತುಂಬಾ ಚೆನ್ನಾಗಿದೆ ಅಂಡ್ ಎಲ್ಲ ಪರ್ಫೆಕ್ಟ್ ಏನಿರಬೇಕು ಕ್ಯಾರೆಕ್ಟರಿಸ್ಟಿಕ್ಸ್ ಮಾರ್ವಾರಿ ಹಾರ್ಸ್ಗೆ ಏನಿರಬೇಕು, ಸೊ ಆ ಒಂದು ಎಲ್ಲ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಈ ಒಂದು ಸ್ಟಾಲಿಯನ್ಗಿದೆ ಅಂಡ್ ತುಂಬಾ ಚೆನ್ನಾಗಿದೆ. ನೋಡ್ತಾ ಇದ್ದೀರಾ ಅದರ ಲೆಗ್ ಆಗಿರ್ಬೋದು ಅಂಡ್ ನೆಕ್ ಆಗಿರ್ಬೋದು, ಹೈಸ್ ಆಗಿರ್ಬೋದು ಅಂಡ್ US ನೋಡ್ತಾ ಇದ್ದೀರಾ, ಎಲ್ಲ ಕೂಡ ಪರ್ಫೆಕ್ಟ್ ಆಗಿರುವಂತಹ ಒಂದು ಸ್ಟಾಲಿಯನ್ ಅಂಡ್ ಸಾಕಷ್ಟು ಕಾಂಪಿಟೇಷನ್ ಗಳಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಅನ್ನ ಮಾಡಿರುವಂತಹ ಒಂದು ಸ್ಟಾಲಿಯನ್ ಇದು. Of course, Dilbag and plus the color. Yeah. So this color holds the it dominates the market actually. Yeah. And from Dilbag directly, that holds a lot of value of this horse. It's won several shows, and soon he'll also be open for breeding. Okay. Yeah. It looks good. And tell me about the mare. Yeah, so this mare, she is from the Devli line. Okay. She is about 5 years old. It's a very much pure Marwadi. Yeah.
this is the ideal, original height of the Marwadi, as they say. This conformation, this compactness is the real war horse conformation. So yeah, she's around 59 inches tall, Okay. and she's pregnant with this stallion called Pinak. Pinak. Okay. She's pregnant from Pinak. She's pregnant now? Yeah, she's pregnant at the moment. She Okay. is 7 months pregnant right now. Okay. You would be aware about Pinak. He's a very well-known stallion. It's with the Ambanis right now. So Pinak is the first result of Rudraksh, and Rudraksh is the first result of Raj Nagina from Okay. Kelwa, Okay. and Raj Nagina is the first result of Dilbag. Okay. So we of course Pinak being a liver chestnut horse again, so this is a result we really look forward to. Yeah. ಇದೀರಾ ಕೋಲ್ಟ್ ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ಇದರ ಒಂದು ನೇಮ್ ಹಾಗೂ ಮತ್ತೆ ಇದರ ಒಂದು ಫೀಚರ್ಸ್ ಬಗ್ಗೆ ಕೇಳೋಣ. His name is Charger. Yeah. So I mean he's from the flea bitten mare that you just seen a while back. He is a Panch Kalyan, of course, which you can see. I told you about 5 white marks including the head. So 4. It's a Panch white Kalyan. It's a Panch Kalyan horse. Panch Yeah. Kalyan sir. And this will soon be turning into grey. And he'll go to dapple, then he'll be spotless grey, and then from there again he'll turn into flea bitten like his mother. Okay. One stage, That's the one color, journey, it yeah. will turn. Yeah, so that's the journey of So a that's grey why they are calling Panch Kalyan. Yeah, Panch Kalyan because he's got 4 white legs. Okay. Yeah. Okay. And I mean he's already towered over his mother. He's around 58 inches tall. And he's, I mean, of course, if you see features wise, he's got a lovely neck, perfect ears if you have a look at it. Lovely blaze. The conformation, if you have a look from the side, the conformation is perfect. So I see this stallion, I mean this colt turning into a very good stallion in the future. ಸೊ ನೋಡ್ತಾ ಇದ್ದೀರಾ ಈ ಒಂದು ಕೋಲ್ಟ್ ಪಂಚ ಕಲ್ಯಾಣ್ ಕಲರ್ ಅಲ್ಲಿ ಇರುವಂತಹ ಒಂದು ಕೋಲ್ಟ್ ಇದು. ಸೊ 4 ಲೆಗ್ಗಳು ಕೂಡ ವೈಟ್ ಬರುತ್ತೆ ಅಂಡ್ ಇಲ್ಲಿ ವೈಟ್ ಬರುತ್ತೆ, ಸೊ ಹಾಗಾಗಿ ಪಂಚ ಕಲ್ಯಾಣ್. ಅಂಡ್ ಇದು ನೆಕ್ಸ್ಟ್ ಸ್ಟೇಜ್ ಬಂದಾಗ ಐ ಮೀನ್ Grey color. Grey so he's color. going to be turning grey now. ಓಕೆ. Yeah. ಸೊ ಗ್ರೇ ಟರ್ನ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಈ ಒಂದು ಕೋಲ್ಟ್. Once they are 2 years old, they turn Okay. grey and then dapple. ಓಕೆ. The color starts breaking. And Okay. then he'll be a spotless grey. And then after that, of course, flea bitten. ಓಕೆ. Yeah. ದಿಸ್ ಲುಕ್ಸ್ ಗುಡ್. Stallion. Stallion, okay. Stallion Chetak, he is used in this movie Azad, ಓಕೆ. Ajay Devgan movie. ಹಾ. And he's a celebrity horse. ಸೊ ನೋಡ್ತಾ ಇದ್ದೀರಾ, ಸೊ ನನ್ನ ಜೊತೆ ನಿಂತಿರೋಂಥದ್ದು ಸೆಲೆಬ್ರಿಟಿ ಹಾರ್ಸ್ ಇದು. ಸೊ ಈಗ ಅಜಯ್ ದೇವಗನ್ ಅವರ ಒಂದು ಮೂವಿ, ವಿಚ್ ಮೂವಿ? Azad. ಆಜಾದ್ ಮೂವಿನಲ್ಲಿ ಸೊ ಅವ್ರ ಜೊತೆಗೆ ಶೂಟ್ನಲ್ಲಿ ಪಾಲ್ಗೊಂಡಂತಹ ಒಂದು ಸ್ಟಾಲಿಯನ್ ಇದು. ತುಂಬಾ ಚೆನ್ನಾಗಿದೆ, ಚೇತಕ್ ಅಂತ ಇದ್ರ ಹೆಸರು. ಸೊ ಬನ್ನಿ ಈ ಒಂದು ಸ್ಟಾಲಿಯನ್ನ ಎಲ್ಲಿಂದ ತಂದಿದ್ದಾರೆ ಅಂಡ್ ಇದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕೇಳೋಣ. ಟೆಲ್ ಮಿ ಅಬೌಟ್ ದ ಸ್ಟಾಲಿಯನ್. So this horse is, of course, more towards the Kathiawadi side. If you look at him, he has a sunken forehead and the frontal side, and of course the compactness, that's of a Kathiawadi horse. And It's a Kathiawadi horse, okay. He's more of a celebrity of our yard. Okay. He was used in Azad. He was Aman Devgan's horse. Okay. And now we've trained him to play polo. So he's also very much taken it properly, and Okay. so he's being used for polo now. His age? He is around 7 years old. 7 years old. Okay. Yeah. ಸೊ ಇದು 7 ವರ್ಷ ಇದಕ್ಕೆ. ನೋಡ್ತಾ ಇದ್ದೀರಾ, ಇದು ಕೂಡ ಸ್ಟಾಲಿಯನ್. ಇದ್ರ ಹೆಸರು ಚೇತಕ್ ಅಂತ. ಸೊ ಸೆಲೆಬ್ರಿಟಿ ಹಾರ್ಸ್ ಅಂತಾನೆ ಇದು ಫೇಮಸ್ ಆಗಿದೆ. ಸೊ ಈಗ ಅಜಯ್ ದೇವಗನ್ ಅವರ ಒಂದು ಮೂವಿನಲ್ಲೂ ಕೂಡ ಇದು ಪಾಲ್ಗೊಂಡಿದೆ. ಸೊ ತುಂಬಾ ಚೆನ್ನಾಗಿದೆ ಅಂಡ್ ಇಟ್ಸ್ ವೆರಿ ಕಾಮ್. Yeah, very much. ಇಟ್ಸ್ ವೆರಿ ಕಾಮ್. That's something common you'll find in most of the polo horses. Yeah. The polo ponies that we have here. ಸೊ ನೋಡ್ತಾ ಇದ್ದೀರಾ, ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಮೇರಿದು. ಆ್ಯಂಡ್ ಒಂದ್ಸಲಿ ನೀವು ಹಿಂಗೆ ನೋಡಿ, ಫುಲ್ ಬಾಡಿ ನೋಡಿ ಅದರದ್ದು ಮೇರ್ದು. ಸೊ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಆ್ಯಂಡ್ ರೇರ್ ಕಲರ್. ಸೊ ಗ್ರೇ ಕಲರ್ ಆ್ಯಂಡ್ ಇದು ಏನಂದ್ರೆ ವಾಟ್ ಯು ಟೋಲ್ಡ್? Flea bitten grey. ಫ್ಲೀ ಬಿಟನ್ ಗ್ರೇ ಅಂತ ಇದರ ಒಂದು ಕಲರ್. ಆ್ಯಕ್ಚುಲಿ ರೇರ್ ಕಲರ್ ಅಂತ ಅದ್ರ ಮೇಲೆ ಮಾರ್ಕ್ ನೋಡ್ತಾ ಇರ್ಬೋದು. ಸೊ ಫುಲ್ ಒಂದು ರೀತಿ ಗ್ರೇ ಮೇಲೆ ಒಂದು ರೀತಿ ಸಮ್ ವಾಟ್ ಬ್ಲ್ಯಾಕಲ್ಲಿ ಒಂದು ರೀತಿ ಡಾಟ್ 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 ಇದೆ. ಸೊ ತುಂಬ ಚೆನ್ನಾಗಿದೆ. ಟೆಲ್ ಮಿ ಅಬೌಟ್ ದ mare. So this mare, she is around 9 years old. Yeah.
she is not from a very, not from any notable bloodline or anything, but confirmation wise, she is like perfect. You look at her face, I mean, she's absolutely beautiful. Look at her ears. I mean, I don't think there's anything better that one can do, in these ears. Okay. Yeah, these are the perfect Marwari ears. Okay. Yeah, and I mean, she's been producing really well. Okay. Plus, she is the most ideal Marwari height, the original Marwari height, which we call. ಸೊ ನೋಡ್ತಾ ಇದ್ದೀರಾ, ಆ್ಯಂಡ್ ಫೇಸ್ ನೋಡಿ ಅದ್ರದ್ದು ತುಂಬ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀರಾ, 9 years ಓಲ್ಡ್. ಇದಕ್ಕೆ ನೇಮ್ ಬಾದಲ್. ಸೊ ಇದರ ಹೆಸರು ಬಾದಲ್. ಸೊ 9 years ಓಲ್ಡ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಫ್ರಂಟಿಂದ ನೀವು ಇದರ ಮುಖ ನೋಡ್ತಾ ಇರ್ಬೋದು ಹತ್ತಿರದಿಂದ ಬಂದು. ಸೊ ಅದರ ಒಂದು ಪರ್ಫೆಕ್ಟ್ ಗುಣಲಕ್ಷಣಗಳನ್ನು ಹೊಂದಿದೆ ಮಾರ್ವಾರಿದು. ಸೊ ಅದ್ರ ಇಯರ್ಸ್ ಆಗಿರ್ಬೋದು, ಹೈಸ್ ಆಗಿರ್ಬೋದು, ಆ್ಯಂಡ್ ಹೈಟ್ ಆಗಿರ್ಬೋದು, ಎಲ್ಲ ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಪರ್ಫೆಕ್ಟ್ ಆಗಿದೆ. ಸೊ ಆ್ಯಂಡ್ ತುಂಬ ಸಾಧು ಕೂಡ. ಸೊ ನೀವು ಹೆಂಗೆ ನಿಂತ್ಕೊಂಡ್ರು ಅದು ನಂಗೆ ನಿಲ್ಲುತ್ತೆ. ತುಂಬ ಚೆನ್ನಾಗಿದೆ. ಲುಕ್ಸ್ ಗುಡ್. Beautiful, man. She's pregnant from Bheem, stallion Bheem, which you just saw a while back. Okay. And she's about 2 months pregnant now. Bheem is from Sarang. Okay. Yeah. ಸೊ ಈಗ ನೋಡ್ತಾ ಇದ್ದೀರಾ, ಇದು ಪೋಲೋ ಹಾರ್ಸ್. ಇಷ್ಟೊತ್ತು ನೋಡಿದ್ದು ನೀವು ಮಾರ್ವಾರಿ ಹಾರ್ಸ್ ನೋಡಿದ್ರಿ, ಮಾರ್ವಾರಿ ಸ್ಟಾಲಿಯನ್ಗಳನ್ನು ನೋಡಿದ್ರಿ. ಆ್ಯಂಡ್ ಇದು ಪೋಲೋ ಹಾರ್ಸ್. ನಿಮಗೆ ಸಾಕಷ್ಟು ಕನ್ಫ್ಯೂಷನ್ ಇರುತ್ತೆ ಆ್ಯಂಡ್ ಡೌಟ್ ಇರುತ್ತೆ. ಪೋಲೋ ಹಾರ್ಸ್ಗೂ ಆ್ಯಂಡ್ ಮಾರ್ವಾರಿ ಹಾರ್ಸ್ಗೂ ಏನು ಡಿಫ್ರೆನ್ಸ್ ಇದೆ, ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಆಗಿರ್ಬೋದು, ಆ್ಯಂಡ್ ಪ್ರತಿಯೊಂದರಲ್ಲೂ ಏನು ಡಿಫ್ರೆನ್ಸ್ ಇದೆ ಅಂತ ನಿಮಗೆ ಈಗಾಗಲೇ ಡೌಟ್ ಇರುತ್ತೆ. ಬನ್ನಿ ಸರ್ ನಿಮಗೆ ಎಲ್ಲವನ್ನೂ ಕೂಡ ಕ್ಲಾರಿಫೈ ಮಾಡ್ತಾರೆ. Hi. Actually, it looks good and it's a polo horse, right? Yeah. So His name? is a polo stallion. Polo stallion. Elvis. Elvis. His name? Elvis. Elvis, yeah. Elvis. Yeah. So he has been imported from New Zealand. Okay. He was imported by Mr. Naveen Jindal. And he's had numerous results before. And now this horse is with us. And for the purpose of breeding. Okay. Yeah. People will come here for covering? Yeah, 100%. And of course, we have our own, set of mares, Okay. which we look forward to, breed with the stallion. So, there's very much. Okay. ಸೊ ಇದು ಆ್ಯಕ್ಚುಲಿ ನ್ಯೂಜಿಲೆಂಡಿಂದ ಇಂಪೋರ್ಟ್ ಮಾಡಿರುವಂತಹ ಒಂದು ಬ್ರೀಡ್. ಇದು ಬ್ರೀಡ್ ನೇಮ್? So this is a Kiwi Polo Stallion. Kiwi Polo Stallion. Yeah. ಸೊ ಇದು ಕಿವಿ ಪೋಲೋ ಸ್ಟಾಲಿನ್ ಅಂತ ಇದು. ಸೊ ಇದರ ಇದರ ನೇಮ್ ಎಲ್ವಿನ್ ಅಂತ. ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಸ್ಟಾಲಿಯನ್. ಇದು ತುಂಬ ಮೇಡ್ಸ್ಗಳು ಕೂಡ ಇಲ್ಲಿ ಇದೆ ಆ್ಯಂಡ್ ಕವರಿಂಗ್ ಕೂಡ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಇಷ್ಟೊತ್ತು ಸ್ಟಾಲಿಯನ್ ನೋಡಿದ್ರಿ ಎಷ್ಟು ಕಷ್ಟ ಆಗ್ತಿತ್ತು ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಮೇಂಟೈನ್ ಮಾಡೋದಕ್ಕೆ ಅಂತ. ಬಟ್ ಪೋಲೋ ಹಾರ್ಸಸ್ ಹಂಗಲ್ಲ, ತುಂಬ ಒಂದು ರೀತಿ ಸಾವಧಾನವಾಗಿ ನಿಂತ್ಕೊಳ್ಳುತ್ತೆ. ನಾವು ಹೆಂಗೆ ಇಟ್ಕೊಂಡ್ರೆ ಹಂಗೆ ಇಟ್ಕೊಂಡು ನಿಂತ್ಕೊಳ್ಳುತ್ತೆ. ಬಟ್ ನಮ್ಮ ಮಾರ್ವಾರಿ ಬ್ರೀಡ್ ಹಂಗಲ್ಲ. Tell me about the difference between polo horses and Marwari horses. Okay. So there is a lot of, of course, characteristics you've and seen difference. the Marwari stallions now. So of course, the conformation is very much different. Yeah. It's the ears that one can easily make out from. It's the face, the facial structure itself is a little larger compared to the Marwari. And they are, they've mutated in a manner, and they are made in a way where they're meant to survive in colder environments as well. So that's one of the differences. These horses are very, very fast in speed, very agile, very intelligent horses. So intelligence is something that they have inbuilt in polo horses. ಓಕೆ. ಆ್ಯಕ್ಚುಲಿ ಪೋಲೋ ಹಾರ್ಸಸ್ನ ಏನು ಅಂತಂದರೆ ಸ್ಪೋರ್ಟ್ಸ್ಗೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ನೀವು ನೋಡಿರ್ತೀರ ಹಾರ್ಸ್ ರೈಡಿಂಗಲ್ಲಿ ಆಗಿರ್ಬೋದು ಆ್ಯಂಡ್ ಈ ಥರ ಒಂದು ಸ್ಪೋರ್ಟ್ಸ್ ಗೇಮಿಂಗ್ಸ್ನಲ್ಲಿ ತುಂಬ ಪೋಲೋ ಹಾರ್ಸಸ್ನ ಯೂಸ್ ಮಾಡ್ತಾರೆ. ಯಾಕೆಂದರೆ ನಮ್ಮ ಮಾರ್ವಾರಿ ಬ್ರೀಡ್ ಏನಿದೆ ಅದು ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಸೊ ಇದು ಏನಂದರೆ ನಿಮಗೆ ತುಂಬ ಕೂಲಾಗಿ ನಿಂತ್ಕೊಳ್ಳೋದ್ರಿಂದ ಸ್ಪೋರ್ಟ್ಸಲ್ಲಿ ಹೆಚ್ಚಾಗಿ ನೀವು ಈ ಒಂದು ಬ್ರೀಡ್ನ ನೋಡ್ಬೋದು. Is that right? Yeah. And even the Marwaris that you see at our place are also very, very docile. Yes. Yeah. So it's the discipline and the right breeding that we work at. He was bred by this gentleman in New Zealand called Mr. Ross Ainsley. And of course after that came to Noida, and from there of course here. ಓಕೆ. ಆ್ಯಕ್ಚುಲಿ ನೋಡಿದ್ರಲ್ಲ, ನ್ಯೂಜಿಲ್ಯಾಂಡಿಂದ ಇಂಪೋರ್ಟ್ ಮಾಡಿರುವಂತಹ ಒಂದು ಇದು ಹಾರ್ಸ್ ಇದು. ಸೊ ತುಂಬ ಚೆನ್ನಾಗಿದೆ. ಸೊ ಪೋಲೋ ಹಾರ್ಸಸ್ನ ನೀವು ಎಲ್ಲ ಕಡೆ ನೋಡಿರ್ತೀರ. ಅಂದರೆ ಈಗ ಸ್ಪೋರ್ಟ್ಸಲ್ಲಿ ಎಲ್ಲದರಲ್ಲೂ ಕೂಡ ಪೋಲೋ ಹಾರ್ಸಸ್ನ ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಇದು ನಮ್ಮ ದೇಶೀಯ ತಳಿಯಲ್ಲ. ಆ್ಯಕ್ಚುಲಿ ಇದು ನಮ್ಮ ಪೋಲೋ ಬ್ರೀಡ್ ಬಂದು ನಮ್ಮ ದೇಶೀಯ ತಳಿಯಲ್ಲ. ಬಟ್ ಸ್ಪೋರ್ಟ್ಸ್ಗೆ ಇದನ್ನೇ ಹೆಚ್ಚಾಗಿ ಯೂಸ್ ಮಾಡ್ತಾರೆ.
ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಟೇಬಲ್ಸ್, ರೈಟ್? ಸೊ ಆಕ್ಚುಲಿ ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಸ್ಟೇಬಲ್ಸ್. ಇಲ್ಲಿ ಆಕ್ಚುಲಿ ಏನು ಅಂತಂದ್ರೆ ಲೇಟ್ ಆಗಿದೆ. ಸೊ ಫಸ್ಟಿಗೆ ಸ್ಟಾಲಿನ ಶೂಟ್ ಮಾಡಿ ನಾವು ನೆಕ್ಸ್ಟ್ ಇಲ್ಲಿ ಸ್ಟೇಬಲ್ ಕಡೆ ಶೂಟ್ಗೆ ಬಂದ್ವಿ. ಆಕ್ಚುಲಿ ಸ್ವಲ್ಪ ಲೇಟ್ ಆಗಿದೆ. So this is a mix of a thoroughbred and an Argentine horse. It's around about 5 years old. It's a lovely polo pony. We'll start playing him by this season. ಓಕೆ His name is Gustavo. ಓಕೆ, ಸೊ ನೈಸ್. And these are all These are all, I mean, polo horses. so most of them. Okay, And okay. so we also have a few racing horses which are stabled over here. ಓಕೆ One of them is one of the champion race horse, and the other are about to be trained now. So they are here for stabling. ಓಕೆ ಓಕೆ. ಸ್ಟೇಬ್ಲಿಂಗ್ ಫೆಸಿಲಿಟೀಸ್ ಆಲ್ಸೋ ಇಸ್ ದೇರ್ ಹಿಯರ್. Yes. Okay. So apart from breeding, we also stable horses. And anyone who wants to stable their horses over here is very much welcome. This is a polo horse, polo pony. ಯಾ, ಸೊ ತುಂಬಾ ಜನಕ್ಕೆ ಹಾರ್ಸ್ ಹಾಕ್ಬೇಕು ಅಂತ ಇಷ್ಟ ಇರುತ್ತೆ. ಐ ಮೀನ್ ನಿಮಗೆ ಸ್ಟೇಬಲ್ ಇರೋದಿಲ್ಲ, ಹಾರ್ಸ್ ಹಾಕೋದಕ್ಕೆ ಟೈಮ್ ಇರೋದಿಲ್ಲ, ನೋಡ್ಕೊಳ್ಳೋ ಅಂತ ಒಂದು ಟೈಮ್ ಇರೋದಿಲ್ಲ. ಸೊ ಅಂಥವ್ರು ಇಲ್ಲಿ ಸ್ಟೇಬಲ್ ಫೆಸಿಲಿಟಿ ಕೂಡ ಇವರು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅಂಥವ್ರು ನೀವು ಇಲ್ಲಿ ನಿಮ್ಮ ಹಾರ್ಸನ್ನ ತಂದು ಬಿಡ್ಬೋದು. ನಿಮಗೆ ನಿಮ್ಮದೇ ಆದಂತಹ ಒಂದು ಹಾರ್ಸ್ ಬೇಕು, ನಿಮ್ಮದೇ ಆದಂತಹ ಹಾರ್ಸ್ನ ನೀವು ಬಂದು ನೋಡಬೇಕು ಅನ್ನೋದು ಇರುತ್ತೆ, ಖುಷಿ ಇರುತ್ತೆ. ಸೊ ನನ್ನ ಹತ್ರನೂ ಒಂದು ಹಾರ್ಸ್ ಇದೆ ಅಪ್ಪ, ಸೊ ನಾನೇ ಇಲ್ಲಿ ಸಾಕ್ತಾ ಇದ್ದೀನಿ ಅನ್ನೋ ಒಂದು ಪ್ರೀತಿ ಇರುತ್ತಲ್ಲ. ಸೊ ಅಂಥವ್ರು ಏನಾದರೂ ನಿಮಗೆ ಸ್ಟೇಬಲ್ ಫೆಸಿಲಿಟಿ ಬೇಕು ಅಂತಂದ್ರೆ ಸೊ ನೀವು ಇಲ್ಲಿ ಆರಾಮಾಗಿ ತಂದು ಬಿಡ್ಬೋದು. ಸ್ಟೇಬಲ್ ಫೆಸಿಲಿಟಿ ಕೊಡೋದ್ರ ಜೊತೆಗೆ ಫೀಡಿಂಗ್ ಆ್ಯಂಡ್ ಟ್ರೈನ್ ಅಪ್ ಪ್ರತಿಯೊಂದನ್ನು ಕೂಡ ಅವರು ಇಲ್ಲಿ ಟೇಕ್ ಕೇರ್ ಮಾಡ್ತಾರೆ. ಸೊ ಅವರ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಸ್ಕ್ರೀನ್ ಮೇಲೆ ಕೂಡ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಯಾರಿಗಾದ್ರೂ ಸ್ಟೇಬಲ್ ಫೆಸಿಲಿಟಿ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ನೀವು ಇವರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಶಾಲ್ ವಿ ಗೋ ದೇರ್? Yes, 100%. Polo stallion that we have, Elvis. Elvis? Yeah, Elvis. Okay. And these are horses from the race, and these horses are here for stabling. They are race horses. ಓಕೆ This one's won several competitions. These are yet to be trained, but these are the race horses, ಓಕೆ. and they're here for stabling. ಸೊ ನೋಡ್ತಾ ಇದ್ದೀರಾ ರೇಸ್ ಹಾರ್ಸಸ್ ಇದೆ, ತುಂಬ ಹಾರ್ಸಸ್ಗಳಿದೆ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಆ್ಯಂಡ್ ಸ್ಟೇಬಲ್ಸ್ನ ನೋಡ್ತಾ ಇರ್ಬೋದು. This is a polo pony. She is about 10 years old. ಓಕೆ, She's a thoroughbred. ಥರೋಬ್ರೇಡ್. ಓಕೆ Yeah, and we pick these thoroughbreds from the racetracks and train them for polo, like kind of retrain them for polo. And with skill and the right horsemanship, you can get a racing horse to play polo in a span of 1.5-2 years. ಓಕೆ, ನೈಸ್.